ನಮಸ್ಕಾರ ಸ್ಪರ್ಧಾ ಮಿತ್ರರೇ. RRB ಕಡೆಯಿಂದ ಅಂದರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಿಂದ ಬೃಹತ್ ಹುದ್ದೆಗಳಿಗೆ ನೇಮಕಾತಿ ಮಾಡಿದ್ದಾರೆ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ಕಿಪ್ ಮಾಡಿದರೆ ಏನು ಗೊತ್ತಾಗಲ್ಲ, ಅದಕ್ಕೆ ಪೂರ್ತಿ ನೋಡಿ. ಸೊ ಇವಾಗ RRBಯಿಂದ ಹುದ್ದೆಗಳಿಗೆ ಪರೀಕ್ಷೆ ಮೂಲಕ ನೇರ ನೇಮಕಾತಿ ಮಾಡ್ತಾ ಇದ್ದಾರೆ. ಬರೋಬ್ಬರಿ 11,558 ಪೋಸ್ಟ್ಗಳಿಗೆ. ಸೊ ಇಲ್ಲಿ ನೀವು ನೋಡ್ಬೋದು, 11,558 ಹುದ್ದೆಗಳಿಗೆ ಕಾಲ್ಫಾರ್ಮ್ ಮಾಡಿದ್ದಾನೆ. ಸೊ ಬಗ್ಗೆ ಅದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಕ್ವಾಲಿಫಿಕೇಷನ್ನು, ಏಜು ಮತ್ತು ಎಕ್ಸಾಮ್ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ನೀವು ಇಲ್ಲಿ ನೋಡೋದಾದರೆ ಪೋಸ್ಟ್ ನೇಮ್ ಬಂದುಬಿಟ್ಟು ಯಾವ್ಯಾವ ಪೋಸ್ಟ್ಗಳಿಗೆ ಕಾಲ್ಫಾರ್ಮ್ ಮಾಡಿದ್ದಾನೆ ಅಂತ ನೋಡಿದರೆ, ಗೂಡ್ಸ್ ಟ್ರೈನ್ ಮ್ಯಾನೇಜರು, ಸ್ಟೇಷನ್ ಮಾಸ್ಟರು, ಚೀಫ್ ಕಮರ್ಷಿಯಲ್ ಆ್ಯಂಡ್ ಟಿಕೆಟ್ ಸೂಪರ್ವೈಸರು, ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಅಂಡ್ ಟೈಪಿಸ್ಟ್ಗಳು, ಸೀನಿಯರ್ ಕ್ಲರ್ಕ್ ಅಂಡ್ ಟೈಪಿಸ್ಟ್ಗಳಿಗೆ, ಅಕೌಂಟ್ಸ್ ಕ್ಲರ್ಕ್ ಅಂಡ್ ಟೈಪಿಸ್ಟ್ಗಳಿಗೆ, ಕಮರ್ಷಿಯಲ್ ಆ್ಯಂಡ್ ಟಿಕೆಟ್ ಕ್ಲರ್ಕ್ಗಳಿಗೆ, ಜೂನಿಯರ್ ಕ್ಲರ್ಕ್ ಅಂಡ್ ಟೈಪಿಸ್ಟ್ಗಳಿಗೆ, ಟ್ರೈನ್ ಕ್ಲರ್ಕ್. ಸೊ ಏನು 9 ಹುದ್ದೆಗಳಿಗೆ ಕಾಲ್ಫಾರ್ಮ್ ಮಾಡಿದ್ದಾನೆ. ಅವು ಮತ್ತು ಪೋಸ್ಟ್ಗಳು ಎಷ್ಟೆಷ್ಟಿದಾವೆ ಅಂತ ನೋಡೋದಾದರೆ, ಇಲ್ಲಿ ನೋಡ್ಬೋದು, ಗೂಡ್ಸ್ ಟ್ರೈನ್ ಆ್ಯಂಡ್ ಮ್ಯಾನೇಜರ್ಗೆ 3,144 ಪೋಸ್ಟ್ಗಳು ಕಾಲ್ಫಾರ್ಮ್ ಮಾಡಿದ್ದಾನೆ. ಸ್ಟೇಷನ್ ಮಾಸ್ಟರ್ಗೆ 994 ಪೋಸ್ಟ್ಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾನೆ. ಆಮೇಲೆ ಚೀಫ್ ಕಮರ್ಷಿಯಲ್ ಆ್ಯಂಡ್ ಟಿಕೆಟ್ ಸೂಪರ್ವೈಸರ್ಗೆ 1,736. ಸೊ ಎಲ್ಲ ಸ್ವಲ್ಪ ಜಾಸ್ತಿಯಾಗೆ ಕಾಲ್ಫಾರ್ಮ್ ಮಾಡಿದ್ದಾನೆ. ಆಮೇಲೆ ನೆಕ್ಸ್ಟ್ ನೋಡೋದಾದರೆ, ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಆ್ಯಂಡ್ ಟೈಪಿಸ್ಟ್ಗಳಿಗೆ 1,507, ಸೀನಿಯರ್ ಕ್ಲರ್ಕ್ ಆ್ಯಂಡ್ ಟೈಪಿಸ್ಟ್ಗಳಿಗೆ 732, ಅಕೌಂಟ್ಸ್ ಕ್ಲರ್ಕ್ ಆ್ಯಂಡ್ ಟೈಪಿಸ್ಟ್ಗಳಿಗೆ 361 ಪೋಸ್ಟ್ಗಳು, ಕಮರ್ಷಿಯಲ್ ಆ್ಯಂಡ್ ಟಿಕೆಟ್ ಕ್ಲರ್ಕ್ಗಳಿಗೆ 2,022 ಪೋಸ್ಟ್ಗಳು, ಜೂನಿಯರ್ ಕ್ಲರ್ಕ್ ಆ್ಯಂಡ್ ಟೈಪಿಸ್ಟ್ಗಳಿಗೆ 990, ಟ್ರೈನ್ಸ್ ಕ್ಲರ್ಕ್ಗಳಿಗೆ 72. ಸೊ ಟೋಟಲ್ಲು 11,558 ಕಾಲ್ಫಾರ್ಮ್ ಮಾಡಿದ್ದಾನೆ. ಆಯಿತಾ. ನೆಕ್ಸ್ಟು ಕ್ವಾಲಿಫಿಕೇಷನ್ ನೋಡೋದಾದರೆ, ಗೂಡ್ಸ್ ಟ್ರೈನ್ ಮ್ಯಾನೇಜರು, ಸ್ಟೇಷನ್ ಮಾಸ್ಟರು, ಚೀಫ್ ಕಮರ್ಷಿಯಲ್ ಆ್ಯಂಡ್ ಟಿಕೆಟ್ ಸೂಪರ್ವೈಸರು, ಜೂನಿಯರ್ ಅಕೌಂಟ್ಸ್ ಆ್ಯಂಡ್ ಅಸಿಸ್ಟೆಂಟ್ ಆ್ಯಂಡ್ ಟೈಪಿಸ್ಟು, ಸೀನಿಯರ್ ಕ್ಲರ್ಕ್ ಟೈಪಿಸ್ಟ್ಗಳಿಗೆ ಗ್ರಾಜ್ಯುಯೇಷನ್ ಕೇಳಿದ್ದಾರೆ. ಅಂದರೆ ಗ್ರಾಜ್ಯುಯೇಷನ್ ಅಂತಂದರೆ BA ಇರ್ಬೋದು, BCom ಇರ್ಬೋದು, BSc ಇರ್ಬೋದು, ಅಥವಾ ಇಂಜಿನಿಯರಿಂಗ್ ಇರ್ಬೋದು, ಡಿಪ್ಲೊಮಾ ಆಗಿರ್ಬೋದು. ಡಿಪ್ಲೊಮಾ ಬರೋದಿಲ್ಲ. ಸೊ ಇಂಜಿನಿಯರಿಂಗು, ಮೆಡಿಕಲ್ಲು, ಸೊ ಇವೆಲ್ಲ ಕೂಡ ಗ್ರಾಜ್ಯುಯೇಷನ್ ಆಗಿರೋರು ಈ ಪೋಸ್ಟ್ಗಳಿಗೆ ಅಪ್ಲೈ ಮಾಡ್ಬೋದು. ಆಮೇಲೆ ನೆಕ್ಸ್ಟು 12th ಪಾಸ್ ಆಗಿರೋರು, ಈ ಡಿಗ್ರಿ ಕಂಪ್ಲೀಟ್ ಆಗಿಲ್ಲ, ಇನ್ನು 12th ಇನ್ನೂ ಮಾಡ್ತಾಯಿದ್ದಾರೆ, ಅಥವಾ ಇನ್ನು 12th ಪಾಸಾಗಿ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಹಂಗಾಗಿ ಅವರು ಕೂಡ ಈಗ ಗೌರ್ಮೆಂಟ್ ಜಾಬು ಬೇಕು ಅಂತ ಹೇಳಿದರೆ, ಅವರು ಕೂಡ ಈಗ 12th ಪಾಸ್ ಆಗಿರೋರು ಅಕೌಂಟ್ಸ್ ಕ್ಲರ್ಕ್ ಆ್ಯಂಡ್ ಟೈಪಿಸ್ಟ್ಗಳಿಗೆ, ಕಮರ್ಷಿಯಲ್ ಆ್ಯಂಡ್ ಟಿಕೆಟ್ ಕ್ಲರ್ಕ್ಗಳಿಗೆ, ಜೂನಿಯರ್ ಕ್ಲರ್ಕ್ ಆ್ಯಂಡ್ ಟೈಪಿಸ್ಟ್ಗಳಿಗೆ ಮತ್ತು ಟ್ರೈನ್ಸ್ ಕ್ಲರ್ಕ್ಗಳಿಗೆ ಅಪ್ಲೈ ಮಾಡ್ಬೋದು. ಸೊ ನೆಕ್ಸ್ಟು ನಾವು RRB ಏಜ್ ಲಿಮಿಟ್ ಡೀಟೇಲ್ಸ್ ನೋಡೋದಾದರೆ, ಈಗ ಏನು ನಾವು ಗ್ರ್ಯಾಜುಯೇಷನ್ ಮುಗಿಸಿ ಪೋಸ್ಟ್ಗಳಿಗೆ ಅಪ್ಲೈ ಮಾಡ್ತೀವಲ್ಲ, ಅಂದರೆ ಗೂಡ್ಸ್ ಟ್ರೈನ್ ಮ್ಯಾನೇಜರು, ಸ್ಟೇಷನ್ ಮಾಸ್ಟರು, ಚೀಫ್ ಕಮರ್ಷಿಯಲ್ ಆ್ಯಂಡ್ ಟಿಕೆಟ್ ಸೂಪರ್ವೈಸರು, ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಆ್ಯಂಡ್ ಟೈಪಿಸ್ಟ್ಗಳಿಗೆ, ಸೀನಿಯರ್ ಕ್ಲರ್ಕ್ ಟೈಪಿಸ್ಟ್ಗಳಿಗೆ 18ರಿಂದ 36 ವರ್ಷದವರೆಗೆ ಇರೋರು ಹಾಕ್ಬೋದು. ಅಂದರೆ 18 ವರ್ಷ ಮೇಲ್ಪಟ್ಟು 36 ವರ್ಷ ಒಳಗಿನವರು ಹಾಕ್ಬೋದು. ಇದಕ್ಕೆ ಎಲಿಜಿಬಲ್ ಇರೋರು ಹಾಕಿ. ಸುಮ್ಮನೆ ಇನ್ನೂ ನನಗಿನ್ನೂ 18 ವರ್ಷ ಇನ್ನೂ ತುಂಬಿಲ್ಲ, ಇನ್ನೂ 2 ತಿಂಗಳು ಬಿಟ್ಟು 18 ವರ್ಷ ತುಂಬುತ್ತೆ, ಇವಾಗಲೇ ಹಾಕ್ತೀನಿ ಅಂತಂದರೆ ಹಾಕ್ಬೋದು. ಅಂದರೆ ನಾವು ಇವಾಗೇನು ನಮಗೆ ಜನವರಿ ತಿಂಗಳಲ್ಲಿ ನಮಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಅಂದರೆ 2025 ಜನವರಿ ಫಸ್ಟ್ ವೀಕ್ ಇರ್ಬೋದು, ಇಲ್ಲ ಲಾಸ್ಟ್ ವೀಕು, ಒಟ್ಟು ಜನವರಿ ತಿಂಗಳಲ್ಲಂತೂ ಕನ್ಫರ್ಮಾಗಿ ಎಕ್ಸಾಮ್ ಮಾಡ್ತಾರೆ. ಎಕ್ಸಾಮ್ ಟೈಮ್ ಅಷ್ಟೊತ್ತಿಗೆ ನಮಗೆ 18 ವರ್ಷ ತುಂಬಿರಬೇಕು. ಆಗಿದ್ದರೆ ಮಾತ್ರ ನಾವು ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಆಗ್ತೀವಿ. ಅಕಸ್ಮಾತ್ ನಾವು ಜನವರಿ ತಿಂಗಳು ಎಕ್ಸಾಮ್ ಇಟ್ಕೊಂಡು ನಂದು ಫೆಬ್ರವರಿ ತಿಂಗಳು ಬಂದು ಮಾರ್ಚ್ ತಿಂಗಳು ಬಂದು ನನಗೆ 18 ತುಂಬುತ್ತೆ ಅನ್ನೋದ್ರಿದ್ದರೆ ದಯವಿಟ್ಟು ಹಾಕಬೇಡಿ. ಸುಮ್ಮನೆ ನಿಮ್ಮ ದುಡ್ಡು ದಂಡ ಆಗುತ್ತೆ. ಸುಮ್ಮನೆ ಯಾವ ಉಪಯೋಗ, ಮುಂದಕ್ಕೆ ಏನಕ್ಕೂ ಉಪಯೋಗ ಆಗಲ್ಲ. ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ ಅಷ್ಟೇ ನಿಮ್ಮದು ಎಕ್ಸಾಮ್ ಒಳಗಡೆಗೆ ನಿಮಗೆ 18 ವಯಸ್ಸು ತುಂಬುತ್ತೆ, ಅಥವಾ 36 ವರ್ಷದ ಒಳಗಡೆಗೆ ನೀವಿನ್ನೂ ಜನವರಿ ತಿಂಗಳವರೆಗೆ ಇರ್ತೀನಿ ಅನ್ನೋದಾದರೆ ಮಾತ್ರ ಅಪ್ಲಿಕೇಶನ್ ಹಾಕಿ. ಸುಮ್ಮನೆ ಎಲ್ಲರೂ ಹಾಕೋಕ್ಕೆ ಹೋಗಬೇಡಿ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊತೀರ ಅಷ್ಟೇ. ಆಮೇಲೆ ನಾವು ನೆಕ್ಸ್ಟ್ ನೋಡೋದಾದರೆ, ಅಕೌಂಟ್ಸ್ ಕ್ಲರ್ಕ್ ಮತ್ತು ಟೈಪಿಸ್ಟ್ಗಳಿಗೆ, ಕಮರ್ಷಿಯಲ್ ಆ್ಯಂಡ್ ಟಿಕೆಟ್ ಕ್ಲರ್ಕ್ಗಳಿಗೆ, ಜೂನಿಯರ್ ಕ್ಲರ್ಕ್ ಆ್ಯಂಡ್ ಟೈಪಿಸ್ಟ್ಗಳಿಗೆ, ಟ್ರೈನ್ ಕ್ಲರ್ಕ್ಗಳಿಗೆ ಇದು ಕೂಡ ಏಜು ನೋಡೋದಾದರೆ 18 ವರ್ಷ ಮೇಲ್ಪಟ್ಟು
33 ವರ್ಷ ಒಳಪಟ್ಟು. ಅಂದರೆ ಅದೇ ನಾನು ಹೇಳಿದ್ನಲ್ಲ ಆಗಲೇ, 18 ವರ್ಷ ಜನವರಿ ತಿಂಗಳು ಎಕ್ಸಾಮ್ ಟೈಮ್ ಅಷ್ಟೊತ್ತಿಗೆ ನಂದು 18 ವರ್ಷ ತುಂಬುತ್ತೆ ಅನ್ನೋದಾದರೆ ಮಾತ್ರ ನೀವು ಅಪ್ಲಿಕೇಶನ್ ಹಾಕಿ. ಅಥವಾ ಅದೇ ತಿಂಗಳಲ್ಲಿ ನಂದು 33 ವರ್ಷ, ನಾನಿನ್ನು 33 ವರ್ಷ ಏಜ್ ನಂದಿನ್ನು ಹಂಗೆ ಇರುತ್ತೆ, 34 ವರ್ಷ ಅಥವಾ 35 ವರ್ಷಕ್ಕೆ ನಾನೇನು ಜಂಪ್ ಆಗಲ್ಲ, ಅಂದರೆ ನನಗಿನ್ನು ಏಜ್ ಆಗಲ್ಲ ಜನವರಿ ತಿಂಗಳಷ್ಟೊತ್ತಿಗೆ, ಆ ಥರ ಇರೋರು ಮಾತ್ರ ಅಪ್ಲಿಕೇಶನ್ ಹಾಕಿ. ಸುಮ್ಮನೆ ನಾವು ನೆಕ್ಸ್ಟು ಫೀಸ್ ವಿಷಯಕ್ಕೆ ಬರೋದಾದರೆ, ಯಾವಾಗಲೂ ಕೂಡ ಅಂದರೆ ಸರ್ಕಾರದಿಂದ ಮಾನ್ಯತೆ ಪಡೆದಿರ್ತಕ್ಕಂಥ SC/ST, ಎಕ್ಸ್ ಸರ್ವಿಸ್ ಮ್ಯಾನು, EBC, PWD, ಫೀಮೇಲು, ಆಮೇಲೆ ಟ್ರಾನ್ಸ್ಜೆಂಡರ್ಸು, ಇವರಿಗೆಲ್ಲ 250 ರೂಪಾಯಿ ಇದೆ. ಆಮೇಲೆ ಆಲ್ ಅದರ್ ಕ್ಯಾಂಡಿಡೇಟ್ಸ್ ಅಂದರೆ ಈ ಜನರಲ್ ಇರೋರು ಅವರೆಲ್ಲ 500 ರೂಪಾಯಿ ಇದೆ. ಆಮೇಲೆ ಮೋಡ್ ಆಫ್ ಪೇಮೆಂಟ್ ಬಂದುಬಿಟ್ಟು ಆನ್ಲೈನ್ ಇರುತ್ತೆ. ಆನ್ಲೈನ್ ಅಂತಂದರೆ ಅಥವಾ ನೀವು ಫೋನ್ಪೇನಾದ್ರು ಮಾಡ್ಬೋದು, ಗೂಗಲ್ ಪೇನಾದರೂ ಮಾಡ್ಬೋದು, ಅಥವಾ ಏನೋ ನೀವು ಬ್ಯಾಂಕಲ್ಲಿ ಹೋಗಿ ಬ್ಯಾಂಕಲ್ಲಿ ಹೋಗಿ ಕೂಡ ಕಟ್ತೀನಿ ಅನ್ಬೋದು, ಇಲ್ಲ ಪೋಸ್ಟ್ ಆಫೀಸಲ್ಲೂ ಕೂಡ ನೀವು DD ಕಟ್ಟಿ ನಾನು ಅಮೌಂಟ್ ಕಟ್ತೀನಿ ಅನ್ನೋದ್ರು ಕೂಡ ಅದಾದರೂ ಕೂಡ ಓಕೆ. ನೀವು ಯಾವ ಥರ ಬೇಕಾದರೂ ನೀವು ಆನ್ಲೈನ್ ಪೇಮೆಂಟ್ ಮಾಡ್ಬೋದು, ಬಟ್ ಆನ್ಲೈನ್ ಪೇಮೆಂಟೇ ಮಾಡಬೇಕಾಗುತ್ತೆ. ನೋಡೋದಾದರೆ ಸೆಲೆಕ್ಷನ್ ಪ್ರೊಸೆಸ್ ಬಂದುಬಿಟ್ಟು CBT ರಿಟರ್ನ್ ಎಕ್ಸಾಮು ಟೈರ್ 1 ಆ್ಯಂಡ್ ಟೈರ್ 2, ಆಮೇಲೆ ಸ್ಕಿಲ್ ಟೆಸ್ಟು, ಡಾಕ್ಯುಮೆಂಟ್ ವೆರಿಫಿಕೇಷನ್ನು, ಮೆಡಿಕಲ್ ಎಕ್ಸಾಮಿನೇಷನ್ನು. ಸೊ ಇದ್ರ ಬಗ್ಗೆ ನಿಮಗೆ ವಿಡಿಯೋ ಕೊನೆಯಲ್ಲಿ ಎಲ್ಲ ಬ್ರೀಫಾಗಿ ಹೇಳ್ತೀನಿ. ಸೊ ಇವಾಗ ನಾವು RRB ಸ್ಯಾಲ್ರಿ ಡೀಟೇಲ್ಸ್ ನೋಡೋದಾದರೆ, ಗೂಡ್ಸ್ ಟ್ರೈನ್ ಆ್ಯಂಡ್ ಮ್ಯಾನೇಜರ್ಗೆ 29,200 ರೂಪಾಯಿ ಇದೆ ಪರ್ ಮಂತ್ಗೆ. ಆಮೇಲೆ ಸ್ಟೇಷನ್ ಮಾಸ್ಟರು, ಚೀಫ್ ಕಮರ್ಷಿಯಲ್ ಆ್ಯಂಡ್ ಟಿಕೆಟ್ ಸೂಪರ್ವೈಸರ್ಗೆ 35,400 ರೂಪಾಯಿವರೆಗಿದೆ ಪರ್ ಮಂತ್ಗೆ. ಆಮೇಲೆ ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಆ್ಯಂಡ್ ಟೈಪಿಸ್ಟ್ಗಳಿಗೆ ಮತ್ತು ಸೀನಿಯರ್ ಕ್ಲರ್ಕ್ ಆ್ಯಂಡ್ ಟೈಪಿಸ್ಟ್ಗಳಿಗೆ 29,200 ರೂಪಾಯಿವರೆಗೂ ಪರ್ ಮಂತ್ ಇದೆ. ಆಮೇಲೆ ಅಕೌಂಟ್ಸ್ ಕ್ಲರ್ಕ್ ಆ್ಯಂಡ್ ಟೈಪಿಸ್ಟ್ಗಳಿಗೆ 19,900 ರೂಪಾಯಿವರೆಗೂ ಇದೆ. ಕಮರ್ಷಿಯಲ್ ಆ್ಯಂಡ್ ಟಿಕೆಟ್ ಕ್ಲರ್ಕ್ಗಳಿಗೆ 21,700, ಜೂನಿಯರ್ ಕ್ಲರ್ಕ್ ಆ್ಯಂಡ್ ಟೈಪಿಸ್ಟ್ಗಳಿಗೆ ಟ್ರೈನ್ಸ್ ಕ್ಲರ್ಕ್ ಅದಕ್ಕೆ ಮತ್ತು 19,900 ರೂಪಾಯಿ ಇದೆ. ಸೊ ಇದಿಷ್ಟು ಸ್ಯಾಲ್ರಿ ಡೀಟೇಲ್ಸು. ಈಗ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಡೇಟು ಬಂದುಬಿಟ್ಟು ಗೂಡ್ಸ್ ಟ್ರೈನ್ ಮ್ಯಾನೇಜರು. ಆಮೇಲೆ ಇನ್ನೊಂದು ವಿಷಯ ನಿಮಗೆಲ್ಲರಿಗೂ, ಈಗ ಅಪ್ಲಿಕೇಶನ್ ನಾವು ಅಪ್ಲೈ ಮಾಡಬೇಕಾದ್ರೆ ಈ ಗ್ರ್ಯಾಜುಯೇಷನ್ ಮುಗಿಸಿರೋರು ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕೋ ಡೇಟು, PUC ಮುಗಿಸ್ಬಿಟ್ಟು ಅಪ್ಲಿಕೇಶನ್ ಹಾಕೋ ಹುದ್ದೆಗಳಿಗೆ ಡೇಟು ಡಿಫ್ರೆಂಟ್ ಆಗಿದೆ. ಈಗ ನೀವು ಇಲ್ಲೇ ನೋಡ್ಬೋದು. ಈಗ ಇದು ಗ್ರ್ಯಾಜುಯೇಷನ್ ಮುಗಿಸ್ತೋದು ಹೇಳ್ತಿದ್ದೀನಿ. ಈಗ ಗೂಡ್ಸ್ ಟ್ರೈನ್ ಮ್ಯಾನೇಜರು, ಸ್ಟೇಷನ್ ಮಾಸ್ಟರು, ಚೀಫ್ ಕಮರ್ಷಿಯಲ್ ಆ್ಯಂಡ್ ಟಿಕೆಟ್ ಸೂಪರ್ವೈಸರು, ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಆ್ಯಂಡ್ ಟೈಪಿಸ್ಟು, ಸೀನಿಯರ್ ಕ್ಲರ್ಕ್ ಆ್ಯಂಡ್ ಟೈಪಿಸ್ಟ್ಗಳಿಗೆ ಸೆಪ್ಟೆಂಬರ್ ಅಂದರೆ ಇದೇ ತಿಂಗಳು ಸೆಪ್ಟೆಂಬರ್ 14ರಿಂದ ಸ್ಟಾರ್ಟಿಂಗ್ ಡೇಟ್, ಅಂದರೆ ಅಪ್ಲೈ ಮಾಡೋಕ್ಕೆ ಸೆಪ್ಟೆಂಬರ್ 14ರಿಂದ. ಈ PUC ಮುಗಿಸಿ ಮತ್ತೀಗ PUC ಮಾಡಿರೋರು, ITI ಮಾಡಿರೋರು ಅಥವಾ ಡಿಪ್ಲೊಮೊ ಮಾಡಿರೋರು, ಈಗ ನೆಕ್ಸ್ಟ್ ನೀವು ನೀವು ಅಪ್ಲಿಕೇಶನ್ ಹಾಕ್ಬೇಕಂತಂದರೆ ಯಾವುದಕ್ಕೆ ಅಕೌಂಟ್ಸ್ ಕ್ಲರ್ಕ್ ಆ್ಯಂಡ್ ಟೈಪಿಸ್ಟು, ಕಮರ್ಷಿಯಲ್ ಆ್ಯಂಡ್ ಟಿಕೆಟ್ ಕ್ಲರ್ಕು, ಜೂನಿಯರ್ ಕ್ಲರ್ಕ್ ಆ್ಯಂಡ್ ಟೈಪಿಸ್ಟು, ಟ್ರೈನ್ ಕ್ಲರ್ಕು. ಸೊ ಇವಿಷ್ಟಕ್ಕೆ 21 ಅಂದರೆ ಇದೇ ತಿಂಗಳು 21ರಿಂದ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಡೇಟು ಇದೆ, ಬಿಟ್ಟು ಅಪ್ಲಿಕೇಶನ್ ಹಾಕಿ. ಸೊ ಆಮೇಲೆ ಲಾಸ್ಟ್ ಡೇಟ್ ನೋಡೋದಾದರೆ, ಏನು ಗ್ರ್ಯಾಜುಯೇಷನ್ ಮುಗಿಸಿ ಅಪ್ಲೈ ಮಾಡೋರಿಗೆ ಇದೇ ಮುಂದಿನ ತಿಂಗಳು ಅಂದರೆ ಅಕ್ಟೋಬರ್ 13ನೇ ತಿಂಗಳಿಗೆ ಲಾಸ್ಟ್ ಡೇಟ್ ಇರುತ್ತೆ. ಆಮೇಲೆ PUC ಮುಗಿಸಿ ಪೋಸ್ಟ್ಗಳಿಗೆ ಅಪ್ಲೈ ಮಾಡೋರು ಮುಂದಿನ ತಿಂಗಳು ಅಂದರೆ ಅಕ್ಟೋಬರ್ 20ಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಅಂದರೆ ಅಲ್ಲಿ ಡೇಟ್ ವೇರಿಯೇಷನ್ ಇದೆ, ಅವರಿಗೆ ಇವರಿಗೂ 7 ದಿವಸ ಹೆಚ್ಚು ಕಮ್ಮಿ ಇದೆ. ಆಮೇಲೆ ಆನ್ಲೈನ್ ಪೇಮೆಂಟು ಅದು ಯಾವಾಗ ನಾವು ಪೇ ಮಾಡ್ಬೇಕಂತೇಳಿ, ನಾವೀಗ ಏನು ಅಪ್ಲಿಕೇಶನ್ ಹಾಕ್ತೀವಲ್ಲ, ಗೊತ್ತಿಲ್ಲದರಿಗೆ ಅಪ್ಲಿಕೇಶನ್ ಹಾಕ್ತೀವಲ್ಲ, ಆ ಅಪ್ಲಿಕೇಶನ್ನಲ್ಲೇ ನಮಗೆ ಲಾಸ್ಟ್ ಡೇಟ್ ಯಾವಾಗ ಇವಾಗ ಅಪ್ಲಿಕೇಶನ್ ಹಾಕಿದ್ಮೇಲೆ ನಮಗೆ ಲಾಸ್ಟ್ ಡೇಟ್ ಯಾವಾಗ ಪೇಮೆಂಟ್ ಮಾಡೋಕ್ಕೆ, ಅಥವಾ ನಾವು DD ಕಟ್ಟೋಕ್ಕಿರ್ಬೋದು, ಆನ್ಲೈನ್ ಪೇಮೆಂಟ್ ಮಾಡೋಕ್ಕಿರ್ಬೋದು. ಸೊ ಯಾವಾಗ ಲಾಸ್ಟ್ ಡೇಟ್ ಅಂತೇಳಿ ನಮಗೆ ಅಪ್ಲಿಕೇಶನ್ ಹಾಕ್ತೀವಲ್ಲ ಅದರಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ. ಸೊ ಇವಾಗ ನೆಕ್ಸ್ಟು ಎಕ್ಸಾಮ್ ಯಾವ ಥರ ಮಾಡ್ತಾರೆ ಅಂತ ನೋಡೋದಾದರೆ, CBT ರಿಟರ್ನ್ ಎಕ್ಸಾಮು, ಸ್ಕಿಲ್ ಟೆಸ್ಟು, ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಅಂತೆ 4 ಪ್ರೊಸೆಸ್ಸಲ್ಲಿ ನಮಗೆ ಎಕ್ಸಾಮಿನೇಷನ್ ನಡೆಸ್ತಾರೆ. ಈ ಕೆಲವು ಸ್ಟೂಡೆಂಟ್ಸ್ಗಳಿಗೆ CBT ಅಂದರೆ ಅದ್ರ ಬಗ್ಗೆ ಐಡಿಯಾ ಇರೋದಿಲ್ಲ. ಅಂದರೆ CBT ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್ ಅಂತ. ಅಂದರೆ ಈಗ ನಾವೇನೇ ಒಂದು ಎಕ್ಸಾಮನ್ನು ನಾವು ಯಾವುದೇ ಒಂದು ಮಾಮೂಲಿ, ಈಗ ಯಾವುದೇ ನಾವು ಎಕ್ಸಾಮ್ ಬರೆಯೋಕ್ಕೋದ್ರೂ ಕೂಡ ಪೆನ್ ಮತ್ತು ಪೇಪರು ಅಥವಾ ಏನೋ ಒಂದು ಹಾಳೆ ಮುಖಾಂತರ ಎಕ್ಸಾಮ್ ಬರಿತೀವಿ.
ಸೊ ಇದರಲ್ಲಿ ಈ ಥರ ಇಲ್ಲ. ನಾವು ಇವಾಗ ಈ ಎಕ್ಸಾಮ್ನ ಕಂಪ್ಯೂಟರ್ಲಿ ಟಿಕ್ ಮಾಡಬೇಕಾಗುತ್ತೆ. ಸೊ ಹಂಗಾಗಿ ಇದನ್ನು CBT ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್ ಅಂತ ಹೇಳಿ ಕರಿತೀವಿ. ಇದ್ರ ಮುಖಾಂತರ ನಾವು ಎಕ್ಸಾಮ್ ಬರೀಬೇಕಾಗುತ್ತೆ. ಆಮೇಲೆ ಸ್ಕಿಲ್ ಟೆಸ್ಟ್ ಅಂತಂದರೆ ಇವರು ಈ ಜಾಬಿಗೆ, ಈ ಹುದ್ದೆಗಳಿಗೆ ಇವ್ರು ಸೂಕ್ತ ಇದ್ದಾರೋ, ಅಥವಾ ಇವ್ರು ಮಾಡ್ತಿರೋ ಜಾಬಿಗೆ, ನಾವು ಸೆಲೆಕ್ಷನ್ ಮಾಡ್ತಿರೋ ಜಾಬ್ಗೆ ಇವ್ರು ಎಷ್ಟು ಅರ್ಹತೆ ಇದ್ದಾರೆ ಅಂತೇಳಿ ಅವರು ತಿಳ್ಕೊಳಕ್ಕೋಸ್ಕರ ಸ್ಕಿಲ್ ಟೆಸ್ಟ್ ಒಂದು ಮಾಡ್ತಾರೆ. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ಮೇನು. ಇದರಲ್ಲಿ ಎಲ್ಲ ಒರಿಜಿನಲ್ಲು, ನಾವೇನು ಇವಾಗ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಮ್ಮೆಲ್ಲ ಸಬ್ಮಿಟ್ ಮಾರ್ಕ್ಸ್ ಕಾರ್ಡ್ಗಳು, ಆಮೇಲೆ ಫೋಟೋಗಳು, ಆಧಾರ್ ಕಾರ್ಡು, ನಮ್ಮ SSLCವು, PUCವು, ಡಿಗ್ರಿವು ಏನು ನಾವು ಅಪ್ಲೈ ಮಾಡಿರ್ತೀವೋ ಅದು ಅಷ್ಟನ್ನು ನಾವು ಒರಿಜಿನಲ್ ತಗೊಂಡೋಗಿ ಅಲ್ಲಿ ವೆರಿಫಿಕೇಷನ್ ಮಾಡಿದ ಮೇಲೆ ನಮಗೆ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನ್ನೋ ಒಂದು ಎಕ್ಸಾಮು ಸಕ್ಸಸ್ ಆಗುತ್ತೆ. ಸೊ ನೆಕ್ಸ್ಟು ಮೇನ್ ನೋಡೋದಂದರೆ ಮೆಡಿಕಲ್ ಎಕ್ಸಾಮಿನೇಷನ್ನು ಬಹಳ ಮೇನ್ ಈ ಎಕ್ಸಾಮಲ್ಲಿ. ಸೊ ಏಕಂತಂದರೆ ಈಗ CBT ರಿಟರ್ನ್ ಎಕ್ಸಾಮು, ಸ್ಕಿಲ್ ಟೆಸ್ಟು, ಡಾಕ್ಯುಮೆಂಟ್ ವೆರಿಫಿಕೇಷನ್ನು ನಾವು ಓದ್ಕೊಂಡು ಇಲ್ಲ ಅದಕ್ಕೆ ನಾವು ಪ್ರಾಕ್ಟೀಸ್ ಮಾಡಿಬಿಟ್ಟು ತಯಾರಿಯಾಗಿ ಬರೆದ್ಬಿಡ್ಬೋದು. ಬಟ್ ಮೆಡಿಕಲ್ ಎಕ್ಸಾಮಿನೇಷನ್ನಲ್ಲಿ ಅದಕ್ಕೆ ತಕ್ಕಂಗೆ ಇರೋರು ಮಾತ್ರ ಸೆಲೆಕ್ಷನ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಅದು ಹೇಗೆ ಅಂತ ನಿಮಗೆ ಈಗ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಇದರಲ್ಲಿ ನೋಡೋದಾದರೆ ಫಿಸಿಕಲಿ ಫಿಟ್ ಆಗಿರೋರನ್ನ ಆಯ್ಕೆ ಮಾಡ್ಕೊಳ್ಳೋಕ್ಕೋಸ್ಕರ ಮೆಡಿಕಲ್ ಎಕ್ಸಾಮಿನೇಷನ್ ಅನ್ನೋದು ಮಾಡ್ತಾರೆ. ಸೊ ಇವಾಗ ಒಬ್ಬ ಟ್ರೈನ್ ಅಥವಾ ಏನು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತಂದರೆ ಅವನಿಗೆ ಕಣ್ಣು ಚೆನ್ನಾಗಿರ್ಬೇಕು. ಅವನ ದೂರದೃಷ್ಟಿ, ಹತ್ತಿರ ದೃಷ್ಟಿ ಎಲ್ಲ ಚೆನ್ನಾಗಿರಬೇಕು. ಸೊ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಏನಂತಂದರೆ ಡಿಸ್ಟೆನ್ಸ್ ವಿಷನ್ ಅಂತಂದರೆ ವಿತ್ ಗ್ಲಾಸು ಅಥವಾ ವಿತೌಟ್ ಗ್ಲಾಸು. ನಮಗೆ ದೂರದೃಷ್ಟಿ ಯಾವ ಥರ ಇದೆ ಅಂತ ಚೆಕ್ ಮಾಡೋಕ್ಕೋಸ್ಕರ ಟೆಸ್ಟ್ಗಳು ಮಾಡ್ತಾರೆ. ಆಮೇಲೆ ನಿಯರ್ ವಿಷನ್, ಇಲ್ಲಿ ನೋಡ್ಬೋದು, ಇಲ್ಲಿ ನಿಯರ್ ವಿಷನ್ ಇದೆ, ಹತ್ತಿರದ್ದು. ಆಮೇಲೆ ವಿತೌಟ್ ಗ್ಲಾಸು, ಆಮೇಲೆ ವಿತ್ ಗ್ಲಾಸು. ಕಲರ್ ವಿಷನ್ ನೋಡ್ತಾರೆ. ನಮಗೆ ಕೆಲವೊಬ್ಬರಿಗೆ ಹುಟ್ಟಿದಾಗಿಂದನೇ ಅವರಿಗೆ ಕಲರ್ಗಳನ್ನ ಕಂಡುಹಿಡಿಯೋಕ್ಕಾಗೋದಿಲ್ಲ. ಒಬ್ಬೊಬ್ಬರಿಗೆ ಕೊರತೆಯಿಂದಾಗಿ ನಮಗೆ ಕಲರ್ಗಳನ್ನ ಗುರ್ತಿಡಿಯೋಕ್ಕಾಗಲ್ಲ. ಸೊ ಅಂಥವರೆಲ್ಲ ಇದಕ್ಕೆ ಎಕ್ಸಾಮು ಬರೆಯೋದಕ್ಕೆ ಎಲಿಜಿಬಿಲಿಟಿ ಬರೋಲ್ಲ. ಆಮೇಲೆ ಬೈನಾಕ್ಯುಲರ್ ಟೆಸ್ಟ್ಗಳು ಮಾಡ್ತಾರೆ. ಆಮೇಲೆ ವಿಷನ್ನು, ಆಮೇಲೆ ನೈಟ್ ವಿಷನ್ ಬಗ್ಗೆ ನಮಗೆ ಹೇಳ್ತಾರೆ. ಆಮೇಲೆ ಇದಿಷ್ಟು ನಮಗೆಲ್ಲ ಕರೆಕ್ಟಾಗಿತ್ತಂದರೆ ನಾವು ಈ ಎಕ್ಸಾಮ್ ಬರೆಯೋದಕ್ಕೆ ಎಲಿಜಿಬಲ್ ಆಗಿರ್ತೀವಿ. ಸೊ ಇದಿಷ್ಟು RRB ಪ್ರಕಾರ ಒಂದು ಮಾಹಿತಿ ಕೊಟ್ಟಿದ್ದೀನಿ.